ಕ್ಷೇತ್ರದಲ್ಲಿ ಇವತ್ತು ಕಸ್ಬಾ ಹೋಬಳಿ ಹುನ್ನಳ್ಳಿ ಗ್ರಾಮ ಪಂಚಾಯತ್ ಚಿಂಚಡ್ಪಿ ಗ್ರಾಮದ ನಮ್ಮ ಸ್ನೇಹಿತರಾದಂಥ ನಮ್ಮ ರಮೇಶ್ ಇವತ್ತು ಅವರ ಒಂದು ಗ್ರಾಮದ ಪಕ್ಕದಲ್ಲಿ ನಮ್ಮ ಪ್ರಕೃತಿ ರೆಸಾರ್ಟನ್ನು ಇವತ್ತು ನಾಮಕರಣ ಪೂಜೆಯನ್ನು ಮಾಡಿದ್ದಾರೆ. ಈ ಒಂದು ಪ್ರಕೃತಿ ರೆಸಾರ್ಟು ಕನ್ನಡದಲ್ಲಿ ಪ್ರಕೃತಿ ಅಂತಾರೆ, ನೇಚರ್ ರೆಸಾರ್ಟ್ ಹೆಸರನ್ನು ಗ್ರಾಮೀಣ ಭಾಗದಲ್ಲಿ ನಮ್ಮ ಶಿಬಿರದಲ್ಲಿ ಒಂದು ಹೊಸದಾಗಿ ಈ ರೆಸಾರ್ಟ್ ಮಾಡಿದೆ. ಈ ಒಂದು ರೆಸಾರ್ಟಲ್ಲಿ ಇವತ್ತು ಮಕ್ಕಳಿಗೆ ಇವತ್ತು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಮತ್ತು ಆಟ ಆಡಲಿಕ್ಕೆ ಉದ್ಯಾನ ಇರ್ಬೋದು, ಜಿಮ್ ಇರ್ಬೋದು, ಎಲ್ಲ ರೀತಿ ಸವಲತ್ತುಗಳನ್ನು ಈ ಒಂದು ರೆಸಾರ್ಟಲ್ಲಿ ದೊರೆಯೋದಿತ್ತು. ಏನಿವತ್ತು ನಮ್ಮ ಕ್ಷೇತ್ರದವರು ಹೊರಗ್ನೂರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರೆಸಾರ್ಟ್ ಭಾಗವಹಿಸಿ ಈ ಒಂದು ರೆಸಾರ್ಟನ್ನು ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮಗಳ ಮುಖೇನ ಮನವಿಯನ್ನು ಮಾಡಿದ್ದಾರೆ. ಇವತ್ತು ಒಬ್ಬರು ರೈತಾಪಿ ಕುಟುಂಬದವರು ಇವತ್ತು ಒಂದು ರೈತ ಕೆಲಸ ಮಾಡಿ ಜೀವನ ಮಾಡಿಕೊಂಡು ಇವತ್ತು ಅವರ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಇವತ್ತು ರೆಸಾರ್ಟ್ ಮಾಡಿದ್ದಾರೆ. ಅವರು ಒಳ್ಳೆಯದಾಗಿ ರೆಸಾರ್ಟ್ ಉತ್ತಮ ರೀತಿಯಲ್ಲಿ ಅದೇ ರೀತಿ ಇವತ್ತು ಮುಖಂಡರು ಬಹಳಷ್ಟು ಜನ ಇವತ್ತು ಯೂಸಾಗಿ ಭಾಗವಹಿಸಿದ್ದಾರೆ. ಮುಂದೆ ಈ ಒಂದು ರೆಸಾರ್ಟಲ್ಲಿ ಮಕ್ಕಳಿಗಿರ್ಬೋದು, ಕುಟುಂಬಸ್ಥರಿಗಿರ್ಬೋದು ಎಲ್ಲ ರೀತಿಯ ಸವಲತ್ತುಗಳನ್ನು ಪ್ರಕೃತಿ ರೆಸಾರ್ಟ್, ನೇಚರ್ ರೆಸಾರ್ಟ್ ಅಂತ ಸಂದರ್ಭದಲ್ಲಿ ಅದೇ ಈ ಭಾಗದ ಹಳ್ಳಿ ಚಿಕ್ಕಮಗಳೂರು, ಕೊಡಗು, ಮಡಿಕೇರಿ ಈ ಕಡೆ ಹೋಗಬೇಕಾಗಿತ್ತು. ಆದರೆ ಈ ಕಡೆ ಲೋಕಲಲ್ಲಿ ಈ ಥರ ಸೌಲಭ್ಯ ಸಿಗ್ತಾ ಯಾವ ರೀತಿ ಯುಟಿಲೈಸ್ ಮಾಡ್ಬೋದು? ಇವತ್ತು ಈ ರಜಾ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಭಾಳಷ್ಟು ಕಡೆ ಇವತ್ತು ಮಡಿಕೇರಿ ಇರ್ಬೋದು, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಹಲವಾರು ಭಾಗಕ್ಕೆ ಇವತ್ತು ಬೆಂಗಳೂರಿನವ್ರು ಇರ್ಬೋದು, ನಮ್ಮ ಭಾಗದವ್ರು ಹೋಗ್ಬೋದು. ಇವತ್ತು ನಾವು ಇಲ್ಲಿ ವಾತಾವರಣ ಈ ಒಂದು ರೆಸಾರ್ಟ್ ವಾತಾವರಣ ನೋಡಿದಾಗ ಅಲ್ಲಿಕ್ಕಿಂತ ಕಡಿಮೆ ಏನಿಲ್ಲ, ಅಲ್ಲಿಕ್ಕಿಂತ ಭಾಳಷ್ಟು ಚೆನ್ನಾಗಿ ರೆಸಾರ್ಟ್ ಎಲ್ಲ ಸವಲತ್ತುಗಳು ಕೊಡ್ತಕ್ಕಂಥದ್ದಾಗ್ತದೆ. ಒಂದು ಬಾರಿ ಇದು ಎಲ್ಲ ಕಡೆ ಪ್ರಚಾರ ಆದಂಥ ಸಂದರ್ಭದಲ್ಲಿ ಇಲ್ಲಿ ರೆಸಾರ್ಟು ಇಲ್ಲಿ ಏನು ವ್ಯತ್ಯಾಸ ಅಂತಂದರೆ ಇಲ್ಲಿನೂ ಹೆಚ್ಚಿನ ಜನ ಈ ಒಂದು ರೆಸಾರ್ಟ್ ಬರ್ತಾರಲ್ಲ